ಹಲೋ ಫ್ರೆಂಡ್ಸ್, ಗೀತಾ ಕಿಚನ್ಗೆ ಸುಸ್ವಾಗತ. ಈ ದಿನ ನಾನು ಹಾಗಲಕಾಯಿ ಪಲ್ಯ ಹಾಗೂ ಅದರಲ್ಲೇ ಕೂಡ ಉಪ್ಪಿನಕಾಯಿ ಥರನೂ ಕೂಡ ನಾನು ತಯಾರು ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗುವಂಥ ಪದಾರ್ಥಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಹಾಗಲಕಾಯನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಸಣ್ಣದಾಗಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಂದು ಟೊಮೊಟೊ ಅಷ್ಟನ್ನು ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಬೆಲ್ಲ ಮತ್ತು ಹುಣಸೆಯನ್ನು ಕಿವುಚ್ಕೊಂಡು ಅದರಲ್ಲಿ ಸ್ವಲ್ಪ ನೀರನ್ನು ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಸಿದ್ಧ ಮಾಡ್ಕೊಂಡಿದ್ದೀನಿ. ಈಗ ಹಾಗಲಕಾಯಿ ಪಲ್ಯನ ಹೇಗೆ ಮಾಡೋದು ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಒಂದು ಬಹುಮುಖ್ಯವಾದಂಥ ಒಂದು ವಿಷಯ, ಹಾಗಲಕಾಯನ್ನು ಬರೀ ನೀರಲ್ಲಿ ಮಾತ್ರ ನಾವು ತೊಳ್ಕೊಬೇಕು. ಅದರಲ್ಲಿರುವಂಥ ಕಹಿಯನ್ನು ಮಾತ್ರ ನಾವು ಹೋಗಲಾಡಿಸ್ಬಾರ್ದು. ಯಾಕೆ ಅಂತಂದರೆ ಹಾಗಲಕಾಯಿ ಗುಣವೇ ಕಹಿ ಇರುವಂಥದ್ದು. ನಾವು ಆರಿಸ್ಕೊಳ್ಳೋದು ಕೂಡ ಅದರ ಕಹಿ ನಮಗೆ ಒಳ್ಳೆಯದಾಗಲಿ ಅಂತ. ಹಾಗಾಗಿ ನಾವು ಅದನ್ನು ಕಹಿಯನ್ನು ತೆಗೆದ್ರೆ ನಮಗೆ ಅದರಿಂದ ಯಾವ ಒಂದು ಪ್ರಯೋಜನ ಕೂಡ ನಮಗೆ ಸಿಗಲ್ಲ. ಹಾಗಾಗಿ ಇಲ್ಲಿ ಕಹಿಯನ್ನು ತೆಗೆಯದೆ ಇಲ್ಲಿ ಬರೀ ಕಾಯಿಯನ್ನು ನಾವು ತೊಳ್ಕೊಂಡು ಇಟ್ಕೋಬೇಕು. ಹಲೋ ಫ್ರೆಂಡ್ಸ್, ಈಗ ನಾನು ಒಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಎಣ್ಣೆಯನ್ನು ಸ್ವಲ್ಪ ಜಾಸ್ತಿ ಹಾಕಬೇಕು. ಈಗ ನಾನು ಅದಕ್ಕೆ ಸಾಸಿವೆಯನ್ನು ಸೇರಿಸ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಸೌಂಡ್ ಬಂದಾದ ನಂತರ ನಾನು ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ. ಈಗ ಇದಕ್ಕೆ ನಾನು ಹೆಚ್ಚಿಕೊಂಡಂತಹ ಹಾಗಲಕಾಯನ್ನು ಸೇರಿಸ್ತಾ ಇದ್ದೀನಿ. ಇದು ಎಣ್ಣೆಯಲ್ಲೇ ಸ್ವಲ್ಪ ನಾವು ಇದನ್ನು ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಈಗ ಇದಕ್ಕೆ ನಾನು ಟೊಮೊಟೊನ ಸೇರಿಸ್ತಾ ಇದ್ದೀನಿ ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಒಳ್ಳೆ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಗಮ್ಮಂತ ಸುವಾಸನೆ ಕೂಡ ಇಲ್ಲಿ ಬರ್ತಾ ಇದೆ. ಈಗ ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ಮತ್ತೀಗ ಕಿವುಚಿ ಇಟ್ಕೊಂಡಂತಹ ಹುಣಸೆ ರಸವನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಮತ್ತು ಬೆಲ್ಲದ ಪುಡಿಯನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಈಗ ಎಲ್ಲ ನಾವು ಹಾಕಾಯಿತು. ಈಗ ಸಣ್ಣ ಉರಿಯಲ್ಲಿ ಇದು ಬೇಯಬೇಕು, ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ, ಇದು ಒಂದು ಗೊಜ್ಜು ಥರ ನಮಗೆ ಬರುತ್ತೆ, ಗ್ರೇವಿ ಥರ ಕೂಡ ನಮಗೆ ಇದು ಬಿಟ್ಕೊಳ್ತಾ ಹೋಗುತ್ತೆ. ಇದನ್ನು ನಾವು ಪಲ್ಯದ ಥರನೂ ಕೂಡ ನಾವು ಬಳಸ್ಕೋಬೋದು, ಅನ್ನಕ್ಕೂ ಕೂಡ ಕಲಿಸ್ಕೋಬೋದು. ಒಂದು 10 ದಿನದ ತನಕ ನಾವು ಇದನ್ನು ಉಪ್ಪಿನಕಾಯಿ ಥರ ಕೂಡ ನಾವು ಬಳಸ್ಕೋಬೋದು. ಮತ್ತು ಇದು ಒಂದು ವಿಷಯ ಏನು ಅಂತಂದರೆ, ಇದನ್ನು ನಾವು ಫ್ರಿಜ್ನಲ್ಲಿ ಇಟ್ಕೋಬೇಕು. ಯಾಕೆಂದರೆ ಆಗಾಗ ನಾವು ತೊಗೊಂಡು ಬಳಸ್ತಾ ಇದ್ದಾಗ ಏನಾಗುತ್ತೆ, ಅದು ಹಾಳಾಗುವಂಥದ್ದು ಸಂಭವ ಇರುತ್ತೆ. ಸೊ ಹಾಗಾಗಿ ನಾವು ಇದನ್ನು ಉಪ್ಪಿನಕಾಯಿ ಥರನೂ ಕೂಡ ಬಳಸ್ಕೋಬೋದು ಮತ್ತು ಪಲ್ಯ ಥರ ಕೂಡ ಬಳಸ್ಕೋಬೋದು. ಚಪಾತಿ ಅದಕ್ಕೆಲ್ಲ ಕೂಡ ಬಳಸ್ಕೋಬೋದು, ಅನ್ನಕ್ಕೂ ಕೂಡ ಬಳಸ್ಕೋಬೋದು. ಇದು ಒಂದು 10 ನಿಮಿಷ ಟೈಮ್ ತಗೊಳುತ್ತೆ. ಎಲ್ಲ ಒಂದೇ ಸಮನಾಗಿ ನಮಗೆ ಇಲ್ಲಿ ಹದವಾಗಿ ಇಲ್ಲಿ ಬೇಯುತ್ತೆ. ನೋಡಿ ಫ್ರೆಂಡ್ಸ್, ಈಗ ಹಾಗಲಕಾಯಿ ಪಲ್ಯ ಸಿದ್ಧ ಆಯಿತು. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು. ಇದನ್ನು ನಾವು ಚಪಾತಿಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ.
ಅದು ಬಿಟ್ಟರೆ ಪಲ್ಯದ ಥರ ಅನ್ನಕ್ಕೂ ಕಲಿಸ್ಕೋಬೋದು, ಇಲ್ಲ ಅಂತಂದರೆ ಇದನ್ನು ಉಪ್ಪಿನಕಾಯಿ ಥರ ನಾವು ಪ್ರಿಸರ್ವ್ ಮಾಡಿ ಉಪ್ಪಿನಕಾಯಿ ಥರ ಕೂಡ ನಾವು ಬಳಸ್ಕೋಬೋದು. ಒಂದು 10 ದಿನ ನಾವು ಇದನ್ನು ಬಳಸ್ಕೊಳ್ತಾ ಹೋಗ್ಬೋದು ಉಪ್ಪಿನಕಾಯಿ ಥರ. ಆದರೆ ಮಾತ್ರ ಒಂದು ವಿಷಯ, ನಾವು ಯಾವಾಗಾದ್ರೂ ಪದೇ ಪದೇ ಹಿಂಗೆ ಹಾಕ್ಕೊಳ್ತಾ ಇರಬೇಕಾದ್ರೆ ಇದು ಹಾಳಾಗುವಂಥ ಸಂಭವ ಇರುತ್ತೆ. ಹಾಗಾಗಿ ಅದನ್ನು ನಾವು ಫ್ರಿಜ್ನಲ್ಲಿಟ್ಟು ಸಂರಕ್ಷಣೆ ಮಾಡ್ಕೊಳ್ಬೇಕು. ಮತ್ತೊಂದು ವಿಷಯ ಅಂತಂದರೆ, ಇಲ್ಲಿ ನಾನು ಬಳಸಿರೋಂಥ ಪದಾರ್ಥಗಳನ್ನು ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ. ಒಂದು ಸಣ್ಣದಾದಂಥ ಒಂದು ಹಾಗಲಕಾಯಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಅದರಿಂದ ಯಾವುದೇ ಒಂದು ಕಹಿಯನ್ನು ನಾನು ತೆಗೆದಿಲ್ಲ. ಮತ್ತು ಒಂದು ಸಣ್ಣ ಈರುಳ್ಳಿಯನ್ನು ಹಚ್ಕೊಂಡಿದ್ದೀನಿ, ಒಂದು ಟೊಮೊಟೊ ಹಚ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿಣದ ಪುಡಿ, ಅರ್ಧ ಸ್ಪೂನಷ್ಟು ಅಚ್ಚ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ಹಣ್ಣಿನ ಒಂದು ರಸ, ಇದಿಷ್ಟು ನಾನು ಕರ್ಬೇವಿನ ಸೊಪ್ಪು, ಇದಿಷ್ಟನ್ನು ಬಳಸ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಎಣ್ಣೆ ಸ್ವಲ್ಪ ತೇಲುವ ಹಾಗೆ ನಾವು ಹಾಕ್ಕೊಂಡ್ರೆ ಇದು ಕೆಡೋದೇ ಇಲ್ಲ. ಹಾಗಾಗಿ ಇದನ್ನು ನಾವು ಉಪ್ಪಿನಕಾಯಿ ಥರನೂ ಕೂಡ ಇಲ್ಲಿ ಬಳಸ್ಕೊಳ್ತಾ ಹೋಗ್ಬೋದು. ಇದನ್ನು ಈಗ ನೀವು ತಿಂದು ನೋಡಿ, ಇದರಲ್ಲಿ ಕಹಿ ಅನ್ನೋದು ಏನಾದರೂ ಕಂಡು ಬರ್ತಾ ಖಂಡಿತ ಗೊತ್ತಾಗಲ್ಲ, ಎಲ್ಲೋ ಹೊಟ್ಟೋಗಿರುತ್ತೆ. ಆದರೆ ನಾವು ನೆನೆಸ್ಕೊಂಡ್ರೆ ಮಾತ್ರ ಇದು ಹಾಗಲಕಾಯಿ ಅಲ್ವಾ, ಕಹಿ ಇರ್ಬೋದು ಅಂತ ಅಂದ್ಕೊಂಡ್ರೆ ಮಾತ್ರ ಕಹಿ ಇರುತ್ತೆ. ಇಲ್ಲ ಅಂತಂದರೆ ಇಲ್ಲಿ ಯಾವುದೇ ಒಂದು ಕಹಿ ಅಂಶ ಇರಲ್ಲ. ನಮಗೆ ಹಾಗಲಕಾಯಿಯ ನಿಜವಾದಂಥ ಒಂದು ಸತ್ವ ಒಂದು ನಮಗೆ ಸಿಗುತ್ತೆ. ಹಾಗಾಗಿ ನಾವು ಕಹಿಯನ್ನು ತೆಗೆಯದೆ ಇದನ್ನು ನಾವು ಮಾಡ್ಕೊಳ್ಬೋದು. ಆಗಿಂದಾಗೆ ನಾವು ಉಪ್ಪಿನಕಾಯಿ ಥರನೂ ಕೂಡ ಇದನ್ನು ಬಳಸ್ಕೊಂಡ್ರಾಗ ಅಲ್ಲೂ ಕೂಡ ನಮಗೆ ಒಂದು ಹುಳಿ ಮತ್ತು ಉಪ್ಪು ಎಲ್ಲ ಇರೋದ್ರಿಂದ ನಮಗೇನು ಅನಿಸುತ್ತೆ, ಕಹಿಯ ಒಂದು ರುಚಿ ಬರೋದೇ ಇಲ್ಲ. ಇದನ್ನು ಮಾಡಿ ನೋಡಿ, ಕಹಿ ಖಂಡಿತ ಇದರಲ್ಲಿ ಇರಲ್ಲ. ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಮಸ್ಕಾರ.